ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಈ ವರ್ಷ KCT ಎಕ್ಸಾಮ್ ಬರೀತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ತುಂಬ ಜನ ಮೊದಲನೇ ಸಲ KCT ಎಕ್ಸಾಮ್ ಬರಿತಾ ಇರ್ತೀರ. ನಿಮಗೆಲ್ಲ ತುಂಬ ಡೌಟ್ ಇರುತ್ತೆ, ಎಕ್ಸಾಮ್ ಟೈಮಿಂಗ್ ಏನು, ಎಕ್ಸಾಮಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟನ್ನು ಬರಿಬೋದು, ನೀವೇನಾದರೂ PCM ತಗೊಂಡ್ರೆ ನಾವು ಬಯಾಲಜಿ ಬರೆಯೋದು ಬೇಡವಾ, ಅಥವಾ ನೀವೇನಾದರೂ PCB ತಗೊಂಡ್ರೆ ನಾವು ಮ್ಯಾಥಮೆಟಿಕ್ಸ್ ಬರಿಬಾರ್ದು ಅಂದ್ಕೊಳ್ತೀವಿ, ಅದು ಕರೆಕ್ಟಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ನಮ್ಮ ಡ್ರೆಸ್ ಕೋಡ್ ಏನಿರಬೇಕು ಮತ್ತು ನಾವು ಎಕ್ಸಾಮ್ ಸೆಂಟರ್ಗೆ ಅಲೋ ಆಗ್ತಿರುವಾಗ ನಾವು ಏನೇನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಅಂತ ನಿಮಗೆ ತುಂಬ ಡೌಟ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಾರಿಫೈ ಮಾಡ್ತೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ಬಗ್ಗೆ ನೋಡೋದಾದರೆ, ನೀವೆಲ್ಲ ಆಲ್ರೆಡಿ KCT ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ನಿಮ್ಮ ಎಕ್ಸಾಮ್ ಸಬ್ಜೆಕ್ಟ್ಸು. ಮೊದಲನೇದಾಗಿ ಏಪ್ರಿಲ್ 23ನೇ ತಾರೀಕು ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಎಕ್ಸಾಮ್ ಇದೆ. ಇನ್ನು ಎರಡನೇದಾಗಿ 24ನೇ ತಾರೀಕು ಮ್ಯಾಥಮೆಟಿಕ್ಸ್ ಹಾಗೂ ಬಯಾಲಜಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಟೈಮಿಂಗ್ ನೋಡೋದಾದರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, 10:30ರಿಂದ 11:50 ಮೊದಲನೇ ಎಕ್ಸಾಮ್ ಇರುತ್ತೆ. ಇನ್ನು ಮಧ್ಯಾಹ್ನ ಎಕ್ಸಾಮ್ 2:30ರಿಂದ 3:50 ನಡೆಯಲಿದ್ದು, ಇದೇ ರೀತಿ 24ನೇ ತಾರೀಕು ಕೂಡ ಮುಂಜಾನೆ ಎಕ್ಸಾಮ್ ಈ ಟೈಮಿಗೆ ಹಾಗೂ ಮಧ್ಯಾಹ್ನದ ಎಕ್ಸಾಮ್ 2:30ರಿಂದ 3:50 ನಡೆಯುತ್ತೆ. ನೀವು ಎಕ್ಸಾಮ್ ಟೈಮಿಂಗನ್ನು ನೋಡಿದರೆ ಕರೆಕ್ಟಾಗಿ 80 ನಿಮಿಷ ಇದೆ. ಆದರೆ ನೀವು ಎಕ್ಸಾಮ್ ಶುರು ಆಗೋಕ್ಕಿಂತ ಮೊದಲು 1 ಗಂಟೆ ಮೊದಲೇ ಅಲ್ಲಿ ನೀವು ಬಂದಿರಬೇಕು. ಯಾಕಂದರೆ ಅಲ್ಲಿ ನಿಮಗೆ ಡ್ರೆಸ್ ಕೋಡನ್ನು ಚೆಕ್ ಮಾಡ್ತಾರೆ ಹಾಗೂ ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ಇನ್ನು ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅಂತ ನೋಡಿದರೆ KCT ಅಡ್ಮಿಟ್ ಕಾರ್ಡಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಡ್ರೆಸ್ ಕೋಡ್ ಇರಬೇಕು, ಇಲ್ಲ ಅಂದರೆ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಈ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣ ನೀವು ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನನ್ನು ಒಂದ್ಸಲ ಓದಿ, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಬರಬೇಕು ಅಂದರೆ, ನೀವು ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡೇ ಬರಬೇಕು. ಅಡ್ಮಿಟ್ ಕಾರ್ಡ್ ಪ್ಲಸ್ ಆಧಾರ್ ಕಾರ್ಡ್ ಇರಬೇಕು. ಇಲ್ಲ ನಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ಡ್ರೈವಿಂಗ್ ಲೈಸೆನ್ಸ್ ತರ್ಬೋದು ಅಥವಾ 10th ಮಾರ್ಕ್ಸ್ ಕಾರ್ಡ್ ತರ್ಬೋದು. ನೀವೇನಾದರೂ ಡ್ರಾಪರ್ ಆಗಿದ್ದರೆ ನಿಮ್ಮ ಹತ್ರ 12th ಮಾರ್ಕ್ಸ್ ಕಾರ್ಡ್ ಕೂಡ ಇರುತ್ತೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಮಾರ್ಕ್ಸ್ ಕಾರ್ಡ್ ಕೂಡ ತರ್ಬೋದು. ಅಡ್ಮಿಟ್ ಕಾರ್ಡ್ ಪ್ಲಸ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಕಂಪಲ್ಸರಿಯಾಗಿ ನೀವು ತಗೊಂಡು ಬರಬೇಕು. ನೀವು ಎಕ್ಸಾಮ್ ಸೆಂಟರ್ಗೆ ಅಲೋ ಆದಾಗ ನಿಮ್ಮ ಡ್ರೆಸ್ ಕೋಡನ್ನು ಚೆಕ್ ಮಾಡ್ತಾರೆ ಹಾಗೂ ನಿಮ್ಮ ಡಾಕ್ಯುಮೆಂಟ್ಸ್ ಪ್ಲಸ್ ಅಡ್ಮಿಟ್ ಕಾರ್ಡನ್ನು ಒಂದ್ಸಲ ಕ್ಲಿಯರಾಗಿ ಚೆಕ್ ಮಾಡ್ತಾರೆ. ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿ ಅದು ಮ್ಯಾಚ್ ಆದರೆ, ನಿಮ್ಮ ID ಮ್ಯಾಚ್ ಆದರೆ ನಿಮಗೆ ಕಾಲೇಜ್ ಎಕ್ಸಾಮ್ ರೂಮ್ಗೆ ಅಲೋ ಮಾಡ್ತಾರೆ. ಅಲ್ಲಿ ಎಕ್ಸಾಮ್ ರೂಮ್ಗೆ ಒಂದ್ಸಲ ನೀವು ಅಲೋ ಆದಾಗ ಸ್ಟಾರ್ಟಿಂಗ್ ಒಂದು 20 ನಿಮಿಷ ನಿಮ್ಮ OMR ಅನ್ನು ಹೇಗೆ ಫಿಲ್ ಮಾಡಬೇಕು, ಅದರಲ್ಲಿ ಏನೇನು ಡೀಟೇಲ್ಸನ್ನು ನೀವು ತುಂಬಬೇಕು ಅಂತ ರೂಮ್ ಇನ್ವಿಜಿಲೇಟರ್ ನಿಮಗೆ ಎಲ್ಲ ತಿಳಿಸ್ತಾರೆ. ಅವ್ರ ಹತ್ರ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ನಲ್ಲಿ ನೀವು ಏನೇನು ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನನ್ನು ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರುವ ಇನ್ಫಾರ್ಮೇಷನ್ ಜೊತೆ ಮ್ಯಾಚ್ ಮಾಡ್ತಾರೆ. ಅದು ನಿಮ್ಮದೇ ಅಂತ ಕ್ಲಾರಿಫೈ ಆದಾಗ ನಿಮ್ಮದೊಂದು ಸಿಗ್ನೇಚರ್ ತಗೋತಾರೆ. ಅದು ಆದ ನಂತರ ಒಂದು 10 ನಿಮಿಷದ ನಂತರ ನಿಮ್ಮ ಎಕ್ಸಾಮ್ ಪೇಪರ್ ಬರುತ್ತೆ. ಅದ್ರ ಬಗ್ಗೆ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇನ್ನು ಎಕ್ಸಾಮ್ ಬಗ್ಗೆ ನೋಡೋದಾದರೆ, ಈ ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ನಿಮ್ಮ ಎಕ್ಸಾಮ್ ಶುರು ಆಗುತ್ತೆ. ಎಕ್ಸಾಮ್ ಪೇಪರ್ನಲ್ಲಿ ಪ್ರತಿ ಸಬ್ಜೆಕ್ಟ್ಗೆ 60 ಮಾರ್ಕ್ಸ್ ಇರುತ್ತೆ. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀವೇನು ಟೆನ್ಷನ್ ತಗೋಬೇಡಿ, ನೆಗೆಟಿವ್ ಕಟ್ ಆಗುತ್ತೆ ಅಂತ. ಪ್ರತಿಯೊಂದು ಕ್ವಶನ್ಗೆ ಅಟೆಂಪ್ಟ್ ಮಾಡಿ. ನಿಮಗೆ 80 ನಿಮಿಷ ಟೈಮ್ ಇರುತ್ತೆ. 60 ಕ್ವಶನ್ಗೆ 80 ನಿಮಿಷ ಟೈಮ್ ಇರುತ್ತೆ. ಕರೆಕ್ಟಾಗಿ ನೀವು ನಿಮ್ಮ ಕ್ವಶನ್ನ ಸಾಲ್ವ್ ಮಾಡಿ. ಯಾವುದೇ ಕ್ವಶನ್ನ ಹಾಗೆ ಬಿಡಬೇಡಿ, ಅಟೆಂಪ್ಟ್ ಮಾಡಿ. ನೀವೇನಾದರೂ PCBಗೆ ಜಾಸ್ತಿ ಒತ್ತು ಕೊಟ್ಟಿದ್ರೆ ನೀವು ಮ್ಯಾಥಮೆಟಿಕ್ಸ್ಗೆ ಅಷ್ಟೊಂದು ಓದಿರಲ್ಲ, ಅಷ್ಟೊಂದು ನೀವು ಪ್ರಾಕ್ಟೀಸ್ ಮಾಡಿರಲ್ಲ. ನೀವು ಎಕ್ಸಾಮ್ ಬರಿಬೇಕು ಬೇಡ ಅಂತ ಡೌಟ್ ಇರುತ್ತೆ. ಅದು ನಿಮ್ಮ ಇಷ್ಟ. ನೀವೇನಾದರೂ PCB ಚೆನ್ನಾಗಿ ಓದಿದರೆ ನೀವು 3 ಎಕ್ಸಾಮ್ ಕೂಡ ಬರಿಬೋದು. ಬಂಕ್ ಮಾಡೋದಾದರೆ ಮಾಡಬೇಡಿ. ಯಾಕಂದರೆ ನೀವು ಏನಾದರೂ ನಿಮ್ಮ ರ್ಯಾಂಕ್ PCBಯಲ್ಲಿ ಕಡಿಮೆ ಬಂದರೆ, ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಏನಾದರೂ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬಂದರೆ ನಿಮಗೆ ಒಂದು ಚೆನ್ನಾಗಿರೋ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಅದಕ್ಕೆ ಯಾವುದೂ ಎಕ್ಸಾಮ್ ಕೂಡ ಬಂಕ್ ಮಾಡಬೇಡಿ. ಪ್ರತಿಯೊಂದು ಎಕ್ಸಾಮ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ
ರ್ಯಾಂಕ್ ಚೆನ್ನಾಗಿ ಬರೋದ್ರಲ್ಲಿ ಪ್ರಮುಖ ಕಾರಣ ಆಗುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರ್ಯಾರು ಮೊದಲನೇ ಸಲ ಎಕ್ಸಾಮ್ ಬರೀತಾರೆ, ಯಾರಿಗೆ KCET ಎಕ್ಸಾಮ್ ಬಗ್ಗೆ ಏನೂ ಗೊತ್ತಿಲ್ಲ, ಅಂಥವ್ರಿಗೆ ಸೆಂಡ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೇನಾದರೂ KCET ಹಾಗೂ ನೀಟ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.